ಆಫ್ ವರ್ತ್ ಫುಡ್ ಜಸ್ಟ್ 150 rupeesಗೆ ಸಿಗುತ್ತೆ ಅಂತ. ಹೇಗೆ ಅಂದ್ರೆ ಫುಡ್ ಡೆಲಿವರಿ ಮಾಡೋ ಟೈಮಲ್ಲಿ ಕಸ್ಟಮರ್ ಡೆಲಿವರಿ ಪರ್ಸನ್ ಗೆ ನಾನು ಆರ್ಡರ್ ಕ್ಯಾನ್ಸಲ್ ಮಾಡ್ತೀನಿ, ನಿನ್ಗೆ 150 ಕ್ಯಾಶ್ ಕೊಡ್ತೀನಿ, ಸೊ ದಟ್ ನೀನ್ ನನಗೆ ಫುಡ್ ಕೊಡು ಅಂತ ಕೇಳಬೇಕು. ಡೆಲಿವರಿ ಪರ್ಸನ್ ಈ ಫುಡ್ ನ ಅವ್ನ ಕಸ್ಟಮರ್ ಗೆ ಕೊಡ್ತಾನೆ. ಯಾಕಂತ ಹೇಳಿದ್ರೆ ಕ್ಯಾನ್ಸಲ್ ಆಗಿರೋ ಆರ್ಡರ್ ರೆಸ್ಟೋರೆಂಟ್ ಗೆ ವಾಪಸ್ ಹೋಗೋದಿಲ್ಲ, ಯಾಕಂದ್ರೆ ಝೊಮ್ಯಾಟೋದವರು ಆಲ್ರೆಡಿ ರೆಸ್ಟೋರೆಂಟ್ ಗೆ ಪೇ ಮಾಡ್ಬಿಟ್ಟಿರ್ತಾರೆ. ಸೊ ದಟ್ ಕ್ಯಾನ್ಸಲ್ ಆಗಿರೋ ಫುಡ್ ನ ಝೊಮ್ಯಾಟೋದವರು ಡೆಲಿವರಿ ಪರ್ಸನ್ ಗೆ ನೀವೇ ತಿನ್ಕೋಬಿಡಿ ಆರ್ ಎಸೆದ್ ಬಿಡಿ ಅಂತ ಹೇಳ್ತಾರೆ. ಇದನ್ನ ಅಡ್ವಾಂಟೇಜ್ ಆಗಿ ಇಟ್ಕೊಂಡು ಡೆಲಿವರಿ ಪರ್ಸನ್ಸ್ ಏನ್ ಮಾಡ್ತಾರೆ, ಈ ಸ್ಕ್ಯಾಮ್ ನ ಶುರು ಮಾಡ್ತಾರೆ. ಇದರಿಂದ 150 rupees ಕ್ಯಾಶ್ ಸಿಗುತ್ತೆ ಅಂಡ್ ಡೆಲಿವರಿ ಪರ್ಸನ್ ಡೆಲಿವರಿ ಹೋಗಿದ್ದಕ್ಕೆ ಅವನಿಗೆ ಪೇಮೆಂಟ್ ಕೂಡ ಸಿಗುತ್ತೆ. ಈ ಸ್ಕ್ಯಾಮ್ ಎಲ್ಲಾ ಕಡೆ ಮಾಡಕ್ ಶುರು ಮಾಡ್ಬಿಡ್ತಾರೆ, ಎಲ್ಲಾ ಏರಿಯಾಗಳಲ್ಲೂ ಶುರು ಆಗ್ಬಿಡುತ್ತೆ. ಇದು ಝೊಮ್ಯಾಟೋ ಅವ್ರಿಗೆ ಹೇಗೋ ಗೊತ್ತಾಗ್ಬಿಡುತ್ತೆ. ಇದನ್ನ ತಡೆಯೋದಕ್ಕೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ತುಂಬಾ ಲಿಮಿಟೆಡ್ ಮಾಡ್ಬಿಡ್ತಾರೆ. ನೀವು ಕೂಡ ಈ ಸ್ಕ್ಯಾಮ್ ಮಾಡಿದಿರಾ ಅಥವಾ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಈ ಸ್ಕ್ಯಾಮ್ ಮಾಡಿದಾರಾ, ಅವ್ರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಟ್ಯಾಗ್ ಮಾಡಿ. ಹಲೋ, ಭಯ್ಯ ಝೊಮ್ಯಾಟೋ, ಕ್ಯಾಶ್ ಆನ್ ಡೆಲಿವರಿ